ನನ್ನ ಹೆಸರು ಚಿದಂಬರ ಅಂತೇಳಿ. ನಾನು ಮೊನ್ನೆ ಒಂದು ನಿಮಗೆ ಹುಲಿ ಅಡ್ರು ಅಂತೇಳಿ ಗೊತ್ತುಂಟಲ್ಲ, ಹುಲಿ ಅಡ್ರು ತೊಂಡೆ ಅಡ್ರು ಅಂತ ಹೇಳ್ತಾರೆ, ಅದರದ್ದೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ಸೇಮ್ ಹಣ್ಣು ವೈಟ್ ಅಂತೇಳಿ. ಅದು ಹಣ್ಣಿಗೆ ಮತ್ತೆ ಕೆಲವು ಜನ ಕಮೆಂಟ್ ಮಾಡಿದ್ರು, ಇಲ್ಲ ಅದು ಮೀನಂಗಿ ಹಣ್ಣು ಸರ್, ನಿಮ್ಮದು ತಪ್ಪಾಗಿ ಹೇಳಿದಿರಿ ಹಾಗೆ ಅಂತೇಳಿ. ಆ ಮರಕ್ಕೂ ಈ ಮೀನಂಗಿ ಮರಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಇವತ್ತು ನಾನು ನೋಡಿ ಈ ಥರದೊಂದು ಹಣ್ಣೆಂದು ರೆಂಬೆ ತಂದಿದ್ದೀನಿ. ಇದರ ಹಣ್ಣು ಅದರ ಹಣ್ಣು ಸೇಮೆ, ಏನು ವ್ಯತ್ಯಾಸ ಇಲ್ಲ. ಆ ಹಣ್ಣಿಂದು ಈ ಹಣ್ಣಿಗೆ ಏನು ವ್ಯತ್ಯಾಸ ಇಲ್ಲ, ಒಂದೇ ಥರ ಇದೆ. ಇನ್ನೂ ಇದು ತಿನ್ಬಹುದು, ತಿನ್ನಕ್ಕಾಗಲ್ಲ ಅಂತ ಹೇಳಿಲ್ಲ. ಬೀಜದಲ್ಲಿ ಹಾಗೆ ಇದು ಸ್ವಲ್ಪ ದೊಡ್ಡದಿದ್ದೇ ಇರುತ್ತೆ ಬೀಜ, ಅದು ಸಣ್ಣದಿರುತ್ತೆ, ಇದು ಸ್ವಲ್ಪ ದೊಡ್ಡದಿರುತ್ತೆ. ಸೇಮ್ ಹಣ್ಣು. ಮತ್ತೆ ಏನಂದ್ರೆ ಎಲೆ ಉಂಟಲ್ಲ, ಆ ಎಲೆಗೂ ಈ ಎಲೆಗೂ ಭಾರಿ ವ್ಯತ್ಯಾಸ ಇರುತ್ತೆ ನೋಡಿ. ಎಲೆ ಇದು, ಈ ಎಲೆಗೂ ಆ ಎಲೆಗೂ ಭಾರಿ ವ್ಯತ್ಯಾಸ ಇರುತ್ತೆ. ಈ ಥರದ್ದೇ ಹಣ್ಣಿಂದಿದ್ದು ಇದು ಮೀನಂಗಿ ಅಂತೇಳಿ. ಇದು ತಿಂತಾರೆ ಜನಗಳಿಗೆ, ಏನು ತಿನ್ನಬಾರ್ದು ಅಂತ ಏನಿಲ್ಲ, ಇದು ತಿನ್ಬೋದು. ಆದರೂ ಇದನ್ನು ಜಾಸ್ತಿ ತಿನ್ಲಿಕ್ಕೆ ಉಪಯೋಗ ಮಾಡಲ್ಲ. ಅದು ತುಂಬ ತಿಂತಾರೆ, ಅದು ಇಂಟ್ರೆಸ್ಟ್ ಕೊಟ್ಟು ತಿಂತಾರೆ. ಅದು ಸ್ವಲ್ಪ ಸ್ವೀಟ್ ಇರುತ್ತೆ. ಇದು ಸ್ವಲ್ಪ ಸಪೋಟ ತಿಂದಂಗೆ ಆಗುತ್ತೆ, ಒಂಥರ ಸೇಮ್ ಸಪೋಟ ಆಗಲೇ. ಇದು ನಿಮ್ಮದು ಕಾಡಿನ ಹಣ್ಣಿಗೂ ಊರಿನ ಹಣ್ಣಿಗೂ ಭಾರಿ ವ್ಯತ್ಯಾಸ ಇರುತ್ತೆ ತಿನ್ನುವಾಗನೇ. ಹಾಗಾಗಿ ಇದನ್ನು ಒಳ್ಳೆ ಸೇಬು ಹಣ್ಣು ಇದೆಯಲ್ಲ, ಅದೇ ಥರ ಒಂಥರ ಇದು ಸಣ್ಣ ಹಣ್ಣು, ಇದು ಮೀನಂಗಿ ಅಂತೇಳಿ, ಆಯಿತಾ. ಇದರಲ್ಲಿ 2 ವೆರೈಟಿ ಇದೆ. ಇದರಲ್ಲಿ ಇನ್ನು ಕೆಂಪು ಮೀನಂಗಿ, ಇದು ಬಿಳಿ ಮೀನಂಗಿ ಅಂತೇಳಿ ಕರೀತಾರೆ. ಹಾಗೆ ಕೆಂಪು ಮೀನಂಗಿದ್ದು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇದರದ್ದು ಮರ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಈ ಥರ ಇರುತ್ತೆ ಮರ.